ಇತ್ತೀಚಿನ ದಿನಗಳಲ್ಲಿ ದೇವರ ಮೇಲೆ ಜನರಿಗೆ ನಂಬಿಕೆ ಅನ್ನುವಂಥದ್ದೇ ಹೊರಟು ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಥರ ಆಡಿದ್ರೆ ಇನ್ನೆಲ್ಲಿ ದೇವ್ರ ಮೇಲೆ ನಂಬಿಕೆ ಬರುತ್ತೆ ಹೇಳಿ. ಯಾರ ಮೇಲೂ ಕೂಡ ದೇವರು ಬರೋದಿಲ್ಲ, ಬರೋನು ದೇವರಲ್ಲ ಅಂತೇಳಿ ನಾನು ಸಾಕಷ್ಟು ಬಾರಿ ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಇಲ್ಲೊಬ್ಬ ಕೂಡ ನೋಡಿ, ಯಾರೋ ಭಕ್ತ, ಇವ್ರ ಭಕ್ತ ಅನಿಸುತ್ತೆ, ಅವನು ಹೊಸ ಗಾಡಿ ತೊಗೊಂಬಂದಿದ್ದಾನೆ, ತಗೊಂಬಂದು ಒಂದು ಪೂಜೆ ಮಾಡಿರಿ ಅಂತ ಹೇಳಿದ್ರೆ ಇವನು ಅದ್ರ ಮೇಲೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅಂದರೆ ದೇವರೇ ಬಂದು ನಿನ್ನ ಗಾಡಿ ಮೇಲೆ ಕೂತಿದ್ದಾನೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ನಂಬಿಸೋದು ಒಳ್ಳೆಯದಾಗುತ್ತೆ, ದೇವ್ರು ಬಂದಿದ್ದಾನೆ ನೋಡು ಅಂತ ಹೇಳ್ಬಿಟ್ಟು ಅವರಿಂದ ಹಣ ಕಿತ್ಕೊಂಡು ಏನೋ ಒಂದು ಸುಳ್ಳೋ ಪೂಜೆ ಮಾಡಿಬಿಟ್ಟು ಕೊಟ್ಟು ಕಳಿಸ್ಬಿಡೋದು. ಅವಾಗ ಅವನು ಏನು ಮಾಡ್ತಾನೆ, ಏನೂ ಮಾಡೋಕ್ಕಾಗಲ್ಲ, ದೇವ್ರು ಬಂದದ್ದು ನಮ್ಮ ಗಾಡಿ ಮೇಲೆ ಕೂತಿದ್ರು ಅಂಥೇಳಿ ಹಾಗೆ ಅದೇ ಗುಂಗಲ್ಲಿ ಹೋಗ್ತಾ ಇರ್ತಾನೆ. ಇಂಥವ್ರನ್ನ ನೋಡಿ ನಾವೇನೂ ಕಲಿಬೇಕಾಗಿಲ್ಲ. ನೋಡಿ ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಥರ ಬಿಡೋದ್ರಿಂದ ಬಹಳ ಅಪಪ್ರಚಾರ ಆಗುತ್ತೆ, ದೇವ್ರ ಮೇಲಿನ ನಂಬಿಕೆನೇ ಹೋಗುತ್ತೆ. ಯಾರನ್ನ ನಮಸ್ಕಾರ ಮಾಡಬೇಕು, ಯಾರ ಹತ್ರ ಹೋಗಿ ನಾವು ಕೈ ಮುಗಿದು ನಿಂತ್ಕೋಬೇಕು ಅನ್ನೋಂಥದ್ದೇ ಗೊತ್ತಾಗೋದಿಲ್ಲ. ಈ ಥರ ನೋಡೋಕ್ಕೆ ನೋಡಿ ಯಾವ ಥರ ಚಪ್ಪರಿ ಥರ ಕಟಿಂಗ್ ಮಾಡಿಸ್ಕೊಂಡಿದ್ದಾನೆ, ಆತನ ಕಟಿಂಗ್ ನೋಡಿ, ಹೇರ್ ಸ್ಟೈಲ್ ನೋಡಿ, ಆತನ ಬಟ್ಟೆ ನೋಡಿ, ಇಂಥವ್ರ ಮೇಲೆ ದೇವ್ರು ಮಾಡರ್ನ್ ಇವನು ನೋಡ್ತಾ ಇದ್ರೆ ಇವನು ಯಾರೋ ಅಪ್ಡೇಟ್ ದೇವರು ಅಂತ ಅನ್ನಿಸ್ತಾನೆ. ಇವನು 21ನೇ ಶತಮಾನದ ಅಪ್ಡೇಟ್ ದೇವರು, ಅಪ್ಡೇಟ್ ದೇವ್ರು. ಹೆಂಗೆ ಈ ಐಫೋನ್ಗಳು ಅಪ್ಡೇಟ್ ಆಗ್ತಾ ಇರ್ತಾವಲ್ಲ, ಇವನು ಕೂಡ ಅದೇ ಜನ್ರೇಷನ್ ತಕ್ಕಂಗೆ ಮೊಬೈಲ್ಗಳು ಹೆಂಗೆ ಅಪ್ಡೇಟ್ ಆಗ್ತಾ ಇರ್ತೋ ಆ ಥರ ಅಪ್ಡೇಟ್ ಆಗಿದ್ದಾನೆ. ಅವ್ನ ಕಟ್ಟಿಂಗ್ ನೋಡಿ, ಅವ್ನ ಪ್ಯಾಂಟ್ ನೋಡಿ, ಬಟ್ಟೆ ನೋಡಿ, ಅವ್ನ ಆಡೋ ಅವತಾರ ನೋಡಿ, ಇಂಥವ್ರು ನೋಡಿದ್ರೆ ಏನು ದೇವ್ರಂತ ದೇವ್ರ ಮೇಲೆ ನಂಬಿಕೆ ಹೇಗೆ ಬರುತ್ತೆ? ಜನ ಇದನ್ನಾದರೂ ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಮೂಢನಂಬಿಕೆ ಬೆನ್ನತ್ತಿ ಹೋಗಬಾರ್ದು. ಮೂಢನಂಬಿಕೆಯಿಂದ ನೀವು ಹಾಳಾಗ್ತೀರ ಹೊರತಾಗಿ ಉದ್ಧಾರ ಅಂತೂ ಆಗೋದಿಲ್ಲ. काळी झोपडी दिसतो तिकडे आय बराबर समसन मध्ये येणारी माता सु कोणते हो હું કહું છું આય કાળી સૌદરી ને બરાબર અને કાળી ગાડી પર બેઠી છું અને કાળા ઓઢણ વાળી માતા શું ગુંડાઓ આય જગત માં ગમે ત્યાં દીકરાઓ તને પડવા દો મારું નામ મહોણી માતા ને હું કહું છું દીકરાઓ આજ બરાબર ટેરિંગ ખાધું છે હું કહું છું અને કદાચ દીકરાઓ મારું મંદિર હોનું મેલ્યું છે બે ઘડી હું કહું છું અને બરાબર